ಸಿನ್ಸ್ ಈ ಅಧಿವೇಶನದ ಬಗ್ಗೆ ಮಾತು ಶುರುವಾಗಿರೋದ್ರಿಂದ ಸೆಷನ್ಸಲ್ಲಿ ಆ್ಯಕ್ಚುಲಿ ಏನು ನಡೆಯುತ್ತೆ ಅಂತ, ಬಿಕಾಸ್ ಕೆಲವು ಸತಿ ಇತ್ತೀಚೆಗೆ ಇವಾಗ ಅಲ್ಲಿ ಮಾತಾಡೋ ಪ್ರಶ್ನೆಗಳು, ಕೇಳೋ ಪ್ರಶ್ನೆಗಳು, ಕ್ಲಿಪ್ಸು ಕೆಲವ್ದು ವೈರಲ್ ಆಗುತ್ತೆ ಆ್ಯಂಡ್ ಅದು ಅಷ್ಟೇ ಜನಕ್ಕಿರೋ ಆ್ಯಕ್ಸಸ್ಸು. ಸೊ ಸೆಷನ್ ಅಂತ ಬಂದಾಗ ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ನಿಮಗೆ ವರ್ಷಕ್ಕೆ ಸೆಷನ್ಸ್ಗಳದ್ದು ಶೆಡ್ಯೂಲ್ ಹೆಂಗೆ ಸಿಗುತ್ತೆ, ಮತ್ತು ಶೆಡ್ಯೂಲ್ಗೆ ನೀವುಗಳು ಹೆಂಗೆ ಪ್ರಿಪೇರ್ ಆಗ್ತೀರಾ, ಎಷ್ಟು ಟೈಮ್ ಸಿಗುತ್ತೆ ಸೆಷನಲ್ಲಿ ಮಾತಾಡೋದಕ್ಕೆ? ಸೊ ಸೆಷನ್ ಒಂದು ವರ್ಷದಲ್ಲಿ 3 ಬಾರಿ ನಡೆಯುತ್ತೆ. ಒಂದು ಬಜೆಟ್ ಸೆಷನ್ ನಡೆಯುತ್ತೆ, ಒಂದು ಚಳಿಗಾಲದ್ದು, ಅದಾದಮೇಲೆ ಒಂದು ಮಾನ್ಸೂನ್ ಸೆಷನ್ ನಡೆಯುತ್ತೆ. ಸೊ ಯೂಶ್ವಲಿ 3 ಸೆಷನ್ಸ್ ನಡೆಯುತ್ತೆ. ಆಮೇಲೆ ಅವಧಿ ಯೂಶ್ವಲಿ 15 ಡೇಸ್ ಇರೋದು, 15 ದಿನ. ಅದರಲ್ಲಿ ನಿಮ್ಮ ಒಂದು ಕ್ಷೇತ್ರದ ಬಗ್ಗೆ ಮತ್ತು ಯಾವುದಾದ್ರೂ ರಾಜ್ಯದ ಸಮಸ್ಯೆಗಳನ್ನ ನೀವು ಆಡಳಿತ ಪಕ್ಷಕ್ಕೆ, ಸರ್ಕಾರಕ್ಕೆ ಕೇಳಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅದರಲ್ಲಿ. ಅದು ದ್ಯಾಟ್ ಈಸ್ ಒನ್ ಆಫ್ ದ ಮೇನ್ ಥಿಂಗ್ಸ್. ಆಮೇಲೆ ಬಿಲ್ಸ್ ಪಾಸ್ ಆಗುತ್ತೆ, ಹೊಸ ಲೆಜಿಸ್ಲೇಷನ್ಸ್ ಅಥವಾ ಯಾವುದಕ್ಕಾದ್ರೂ ತಿದ್ದುಪಡಿ ಇದ್ದಾಗ. ಆಮೇಲೆ ಏನಾದರೂ ಪ್ರಸ್ತುತ ಪರಿಸ್ಥಿತಿ, ಕರೆಂಟ್ ಏನಾದರೂ, ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವೈಲೆನ್ಸ್ ಆಯಿತು ಅಥವಾ ಇನ್ನೊಂದು ಏನಾದರೂ ಒಳ್ಳೆ ವಿಚಾರನೂ ನಡೆದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಅದು ಎಲ್ಲರದ್ದು ಅವ್ರದ್ದೇ ಆದಂಥ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಲಿಕ್ಕೆ ಒಂದು ಫೋರಮ್. ಸೊ ಅದರಿಂದ ಮುಂದೆ ಏನಾದರೂ ಸರ್ಕಾರ ಒಂದು ನಡೆ ಅಥವಾ ದೇ ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಅಂದರೆ ಇದರಿಂದ ಇಟ್ ಕಮ್ಸ್ ಔಟ್ ಆಫ್ ದ್ಯಾಟ್. ಸೊ ಒಂದು ಪ್ರಶ್ನೆಗಳು, ಸೇ ಫಾರ್ ಎಕ್ಸಾಂಪಲ್ ನಾನು ಒಂದು ಕ್ಷೇತ್ರದ ಉದಾಹರಣೆಗೆ ಹೇಳಬೇಕು ಅಂದರೆ, ನನ್ನ ಕ್ಷೇತ್ರದಲ್ಲಿ 7 ನದಿಗಳಿದೆ, ಬಟ್ ಐ ಡೋಂಟ್ ಹ್ಯಾವ್, ಆದರೂ ನೀರಿನ ಕೊರತೆ. 7 ನದಿಗಳ ಉಗಮ ಸ್ಥಾನ ನನ್ನ ಕ್ಷೇತ್ರ. ಆದರೆ ಮಲೆನಾಡು ಆಗಿರೋದ್ರಿಂದ ಪೈಪ್ಲೈನ್ಸ್ ಹಾಕೋದು ಕಷ್ಟ. ಎಲ್ಲ ನೀರು ನಂದೆಲ್ಲ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗುತ್ತೆ. ಎಲ್ಲರೂ ಈಗ ತುಂಗಾ, ಭದ್ರಾ, ಹೇಮಾವತಿ ಹೋಗಿ ಕಾವೇರಿಗೆ ಸೇರೋದು, ಎವ್ರಿಥಿಂಗ್ ಕಮ್ಸ್ ಫ್ರಮ್ ಮೀ. ನೇತ್ರಾವತಿ ಎಲ್ಲ ಹುಟ್ಟೋದು ನನ್ನ ಕ್ಷೇತ್ರದಲ್ಲಿ, ಬಟ್ ನನ್ನ ಕ್ಷೇತ್ರಕ್ಕೆ ನೀರಿನ ಕೊರತೆ. ಸೊ ದಿಸ್ ಈಸ್ ವಾಟ್ ಐ ಪ್ರೆಸೆಂಟ್. ನಾನು ಹೇಳ್ತೀನಿ, ನನಗೆ ಈ ಸಮಸ್ಯೆ ಇದೆ, ಇದಕ್ಕೆ ನೀವು ಪರಿಹಾರ ಕಲ್ಪಿಸ್ಕೊಡಿ ಅಂತ, ನನಗೆ ಸರ್ಕಾರದಿಂದ ಏನೋ ಆಗಬೇಕು ಅಂತ. ಸೊ ಸಮಥಿಂಗ್ ಲೈಕ್ ದಿಸ್. ಈಗ ಯಾವುದೋ ಹಗರಣ ಆಯಿತು, ಸೊ ನಾವು ಆಪೋಸಿಷನ್ ವಿಲ್ ಪ್ರೆಸೆಂಟ್ ಇಟ್. ಇದು ಇದೆ ಸರ್ಕಾರದ ಗಮನ, ಸರ್ಕಾರ ಏನು ಮಾಡ್ತಾ ಇದೆ ಪ್ರಶ್ನೆ ಕೇಳಲಿಕ್ಕೆ. ನಾಳೆ ಯಾವುದಾದ್ರೂ ಒಂದು ಹೊಸ ಬಿಲ್, ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ, ದೇವಸ್ಥಾನಗಳ ಬಗ್ಗೆ ಅಂತ ಅಂದ್ಕೊಡಿ, ಯಾವುದೋ ಒಂದು ದೇವಸ್ಥಾನಕ್ಕೆ ಒಂದು ಪ್ರಾಧಿಕಾರ ಸೃಷ್ಟಿ ಆಗಬೇಕು, ಅದಕ್ಕೊಂದು ಶಾಸನ. ಸೊ ಇಷ್ಟು more or less these are the things that happened in the session. So since current session ಡಿಸೆಂಬರಲ್ಲಿ ವಿಂಟರ್ ಸೆಷನ್ ರೆಡಿ ಆಗ್ತಾ ಇರೋದ್ರಿಂದ ಜನಸಾಮಾನ್ಯರು ಏನೇನು ಇವಾಗ ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ, ಏನೇನು ಇಟ್ಸ್ ಆನ್ ದ ಚಾರ್ಟ್? ಐ ಥಿಂಕ್ ಒನ್ ಥಿಂಗ್ ಅನಿಸುತ್ತೆ, ಹೋದ ಸೆಷನಿಗೆ ಕಂಪೇರ್ ಮಾಡಿದ್ರೆ ಈ ಸೆಷನಲ್ಲಿ ನಾವು ಈಗ 3 ಬೈ ಎಲೆಕ್ಷನ್ ಗೆದ್ದು ಬಂದಿದ್ದೀವಿ. ಸೊ ಒಂದು ರೀತಿ ನಮಗೆ ಜಾಸ್ತಿ ಟೀಕೆ ಟಿಪ್ಪಣಿ ಬರ್ತಾ ಇತ್ತು, ನಮ್ಮ ಗ್ಯಾರಂಟಿಗಳು ಅದರಿಂದ ಏನೋ ಸರ್ಕಾರದ ಬೊಗಸೆ ಖಾಲಿ ಆಗೋಗಿದೆ, ಅದು ಇದು ಅಂತ. ಮತ್ತು ಅದರಿಂದ ಇನ್ನೊಂದು ನೀವು ಕೇಳಿರ್ತೀರ, ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಎಲ್ಲದು ಇಟ್ಸ್ ಆಲ್ ಎಕ್ಸ್ಪೆನ್ಸಿವ್ ಬಿಕಾಸ್. ಆದರೆ ಜನ ಒಪ್ಪಿದ್ದಾರೆ ಅಂತ ದೀಸ್ ಎಲೆಕ್ಷನ್ಸ್ ಪ್ರೂವ್ಡ್. ಅದಾದಮೇಲೆ ಆ ಗ್ಯಾರಂಟೀಸು ಜಾರಿಗೆ ತಂದಾದಮೇಲೆ ಇದು ಫಸ್ಟ್ ನಾವು ಎಲೆಕ್ಷನ್ಸ್ನ ಫೇಸ್ ಮಾಡಿದ್ದು. ಲೋಕಸಭಾ ಮಾಡಿದ್ವು, ಬಟ್ ಲೋಕಸಭೆಗೂ ಮತ್ತು ವಿಧಾನಸಭೆಗೂ ವ್ಯತ್ಯಾಸ ಇದೆ. ಬಿಕಾಸ್ ವಿಧಾನಸಭೆನೇ ಇಲ್ಲಿ ನಮ್ಮ ಸ್ಥಳೀಯ ಇಲ್ಲಿಯ ಚುನಾವಣೆ, ಇದು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅದ್ರ ಪರಿಣಾಮ ಬೀಳುತ್ತೆ. ಸೊ ಅದು ನಮಗೆ ಒಂದು ರೀತಿ ಸಾಬೀತಾಯಿತು. ನಮಗೆ ಜಾಸ್ತಿ ವಿರೋಧ ಪಕ್ಷದಿಂದ ಇದಕ್ಕೆ ಟೀಕೆ ಬರ್ತಾಯಿತ್ತು, ಬಟ್ ಜನ ಅದನ್ನು ಒಪ್ಪಿದ್ದಾರೆ, ಜನಕ್ಕೆ ಅದರಿಂದ ಒಳ್ಳೆಯದಾಗಿದೆ, ಅಭಿವೃದ್ಧಿ ಆಗಿದೆ ಅಂತ ಒಂದು ಪಾಯಿಂಟ್ ಪ್ರೂವ್ ಆಯಿತು. ಸೊ ಒಂದು ರೀತಿ ಐ ಫೀಲ್ ಅಷ್ಟೊಂದು ಪ್ರಾಬ್ಲಮ್ಸ್ ಈ ಸೆಷನಲ್ಲಿ ನಡೆಯೋದಿಲ್ಲ. ಹೋದ ಸೆಷನಿಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ನಾವು ಸಮಸ್ಯೆಗಳನ್ನ, ನಮ್ಮ ಪ್ರಶ್ನೆಗಳನ್ನ ಪ್ರೆಸೆಂಟ್ ಮಾಡಲಿಕ್ಕಾಗಲಿಲ್ಲ. ಎಲ್ಲ ಬರೀ ಕೂಗಾಡೋದು ಅದು ಇದೇ ಆಯಿತು. ಈ ಸೆಷನಲ್ಲಿ ನನಗನ್ಸುತ್ತೆ ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅಂತ.